ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ 4ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮತ್ತು 4ನೇ ಅಧ್ಯಾಯ ಯೆಶಾಯನ ಗ್ರಂಥ ಅದು ಮೆಸ್ಸಿಯನ ಕುರಿತಾಗಿ ಅಥವಾ ಕ್ರಿಸ್ತನ ಕುರಿತಾಗಿರುವಂಥ ಒಂದು ಪ್ರವಾದನೆ. 106 ವರ್ಷಗಳು ಕ್ರಿಸ್ತನು ಬರುವುದಕ್ಕೆ ಮುಂಚಿತವಾಗಿಯೇ ಪ್ರವಾದಿಯಾದಂಥ ಯೆಶಾಯನ ಮುಖಾಂತರವಾಗಿ ಅವನ ಹೆಸರು ಯೆಹೋವನು ರಕ್ಷಿಸಿದ್ದಾನೆ ಎಂಬಂಥ ಹೆಸರು. ಆದ ಕಾರಣ ಯಾವ ರೀತಿಯಾಗಿ ಯೆಹೋವನು ಅಂದರೆ ಇರುವಾತನೇ ಆಗಿರುವಾತನು ರಕ್ಷಿಸುವನು, ಸದಾ ಇರುವ ದೇವರು ಯಾವ ರೀತಿಯಾಗಿ ತನ್ನ ಜನರನ್ನು ಮುಂದೆ ಕ್ರಿಸ್ತನ ಮುಖಾಂತರವಾಗಿ ಸ್ವತಃ ಬಂದು ರಕ್ಷಿಸುವರೆಂಬಂಥ ವಿಷಯವನ್ನು 4ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. ಆದ ಕಾರಣ 4ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಮುಖಾಂತರವಾಗಿ ದೊರೆಯುವಂಥ 11 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳಬಹುದು. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. 4ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಒಂದು ಮಾತಿದೆ. ಆ ದಿನದಲ್ಲಿ, ಅಂದರೆ ಯೆಶಾಯನ ಒಂದು ಪ್ರವಾದನೆಯಾಗಿ ಹೇಳಿರುವಂಥ ಒಂದು ಮಾತು, ಆ ದಿನದಲ್ಲಿ ಮುಂದೆ ಬರುವಂಥ ದಿನ. ಆದರೆ ಯೆಹೂದ್ಯರಿಗಾಗಲಿ ಅರಸನಾದಂಥ ಉಜ್ಜಿಯನ ಕಾಲದಲ್ಲಿದ್ದಂಥವರಿಗಾಗಲಿ ಅರಸನಾದಂಥ ಯೋತಾಮನ ಕಾಲದಲ್ಲಿದ್ದಂಥ ಯೆಹೂದ್ಯರಿಗಾಗಲಿ ಅರಸನಾದಂಥ ಆಹಾಜನ ಕಾಲದಲ್ಲಿ ಅರಸನಾದಂಥ ಯೆಹೂದ್ಯದ ಅರಸನಾದ ಹಿಜ್ಕೀಯನ ಕಾಲದಲ್ಲಿದ್ದಂಥ ಪ್ರಜೆಗಳಿಗೆ ಯೆಶಾಯನ ಈ ಮಾತುಗಳನ್ನು ಹೇಳಿದರು. ಅವರು ಆ ಅನುಭವ ಹೊಂದಲಿಲ್ಲ, ನಾವು ಹೊಂದಿದ್ದೇವೆ. ಆಶ್ಚರ್ಯ. ಸರಿ, ಆ ದಿನದಲ್ಲಿ ಏನಾಗ್ತದೆ? 2ನೇ ವಚನ 4:2 ಯೆಶಾಯ ಚಾಪ್ಟರ್ 4 and verse 12 ಆಫ್ ಐಸಾಯ. ಅದರಲ್ಲಿ ಏನಂತ ಬರೆದಿದೆ ಅಂತ ಹೇಳಿದ್ರೆ, ಆ ದಿನದಲ್ಲಿ ಯೆಹೋವನು ಅಂತ ಹೇಳಿದರೆ ಎಂಥವನಾಗಿರುವನು, ಅಂಥವನಾಗಿರುವಾತನು, ಅಥವಾ ಎಂಥವನಾಗಿರುವೆನು, ಅಂಥವನಾಗಿರುವೆನು ಎಂಬುದಾಗಿ ಹೇಳಿದ್ದಷ್ಟೇ ಅಲ್ಲ, ಎಂಬಾತನು. ಈ ಮಾತಿನಿಂದ ನನಗೆ ಒಂದು ಉತ್ತೇಜನ ಭಾಳ ಏನಂತ ಹೇಳಿದ್ರೆ, ದೇವರು ಯಾವಾಗಲೂ ಇರುವಾತನೇ ಆಗಿದ್ದಾನೆ ಅಂತ ಹೇಳಿದರೆ ಅದರ ಅರ್ಥ ಭಾಳ ಅರ್ಥಗೊಳ್ರಿ. ಉದಾಹರಣೆಗೆ ಮತ್ತಾಯ 28ರಲ್ಲಿ ಯುಗದ ಸಮಾಪ್ತಿ ಕಡೆಯವರೆಗೆ ನಾನು ಎಲ್ಲ ದಿವಸಗಳ ನಿಮ್ಮ ಸಂಗಡ ಇದ್ದೇನೆ, ಇರುವೆನು ಎಂಬುದಾಗಿ ಮತ್ತಾಯ 28ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು. ಇಬ್ರಿಯ 13ನೇ ಅಧ್ಯಾಯದಲ್ಲಿ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಾತನು ಹೇಗೆ ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಹೌ ಗಾಡ್ ಈಸ್ ವಿತ್ ಅಸ್. ಹೇಗೆ ಆತನ ಇರ್ತಾನೆ ಅಂತ ಹೇಳಿದರೆ, ಎಂಥವನಾಗಿರುವನೋ, ಆತನ ಸ್ವಭಾವಗಳು ಎಂಥ ಸ್ವಭಾವ, ಅಂಥವನಾಗಿಯೇ ನಮ್ಮ ಜೊತೆಯಲ್ಲಿರ್ತಾನೆ. ವಾವ್! ಆತನು ಪವಿತ್ರನು, ಎಂಥವನಾಗಿರುವನು, ಅಂಥವನಾಗಿಯೇ ನಮ್ಮ ಜೊತೆಗಿರುವ ಆತನಾಗಿದ್ದಾನೆ. ಆತನು ಕುರುಬನು, ಎಂಥವನಾಗಿರುವನು, ಅಂಥವನಾಗಿರುವನು. ಆತನು ಸಹಾಯಕನು, ಎಂಥವನಾಗಿರುವನು, ಅಂಥವನಾಗಿರುವನು. ಆತನು ನಮ್ಮ ವಿಮೋಚಕನು, ಎಂಥವನಾಗಿರುವನು, ಅಂಥವನಾಗಿರುವನು. ಆಶ್ಚರ್ಯ. ಸರಿ, ಇಲ್ಲಿ ಆ ದಿನದಲ್ಲಿ ಯೆಹೋವನು ಸದಾ ಇರುವಾತನು ದಯಪಾಲಿಸುವ ಬೆಳೆಯಿಂದ, ಈ ಬೆಳೆ ಬಂದು ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಮೂಲ ಭಾಷೆಯಲ್ಲಿ ಈ ಬೆಳೆಗೆ ಬ್ರಾಂಚ್ ಅಥವಾ ಚಿಗುರು ಅಥವಾ ಅಂಕುರ ಎಂಬುದಾಗಿ ಹೇಳಲಾಗಿದೆ. ಹಾಗಾದರೆ ದೇವರು ದಯಪಾಲಿಸುವ ಚಿಗುರು ಅಥವಾ ದೇವರ ಚಿಗುರು ಅಂತ ಹೇಳಿದರೆ ಇನ್ನೂ ಸ್ಪಷ್ಟವಾಗ್ತದೆ, ಸರಿಯಾಗ್ತದೆ. ಹಾಗಾದರೆ ಆ ದಿನದಲ್ಲಿ
ಯೆಹೋವನ ಚಿಗುರು, ಯೆಹೋವನ ಅಂಕುರ. ಇಸ್ರಾಯೇಲರಲ್ಲಿ ಉಳಿದಂಥವರಿಗೆ ಸಿಗ್ತದಂತ್ರಿ. ಸರಿ, ಈಗ ಈ ಅಂಕುರ, ಚಿಗುರು, ಬೆಳೆ ಎಂಬ ಪದದ ಬಗ್ಗೆ ನಾವು ನೋಡುವಾಗ 11ನೇ ಅಧ್ಯಾಯ ಇದೇ ಯೆಶಾಯನ ಗ್ರಂಥದಲ್ಲಿ ನಾವು ಇನ್ನೂ ಕೂಡ ಅದರ ಬಗ್ಗೆ ನಾವು ನೋಡ್ಕೊಳ್ತೀವಿ. ಯೆಶಾಯನ ಅಲ್ಲ, ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು. ಇದು ಯೇಸು ಕ್ರಿಸ್ತನಿಗೆ ಯೆಶಾಯನು ಪ್ರವಾದಿಸಿ ನುಡಿದಂಥ ಮಾತು. ಮತ್ತು ಇನ್ನೊಂದು ಸಂಗತಿಯನ್ನು ಕೂಡ ಇದೇ ಯೆಶಾಯನು 53ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. 53ನೇ ಅಧ್ಯಾಯದಲ್ಲಿ 2ನೇ ವಚನ ಈ ರೀತಿಯಾಗಿದೆ. ಐಸಾಯ 53:2 ಅದೇನಂತೇಳಿದ್ರೆ, ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ. ಹಾಗಾದರೆ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥದ್ದು, ಪ್ರವಾದನೀಯವಾದದ್ದು ಮತ್ತು ಪ್ರಕಟಣೆಯ ರೀತಿಯಾಗಿ ಬಂದಂಥ ಈ ಮಾತು. ಹಾಗಾದರೆ ಯೇಸು ಕ್ರಿಸ್ತನೇ, ನಮ್ಮ ಕರ್ತನಾದ ಯೇಸುವೆ ಆ ಬೆಳೆ. ಆ ಬೆಳೆ ಅನ್ನುವ ಪದಕ್ಕಿಂತಲೂ ಸೂಕ್ತ ಪದ ಅಂಕುರ, ಚಿಗುರು. ಆ ರೀತಿಯಾಗಿ ಕೂಡ ಅದರ ಅರ್ಥ ಬಿಡಿಸಬಹುದು. ಆತನಿಂದ 10 + 1 11 ಆಶೀರ್ವಾದಗಳಿದೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ ಏನು ಎಂಬುದಾಗಿ. 4ನೇ ಅಧ್ಯಾಯ ಯೆಶಾಯನ ಗ್ರಂಥ ಮತ್ತು 2ನೇ ವಚನದಲ್ಲಿ ಮೊದಲನೇದಾಗಿ ಆ ಅಂಕುರ ಅಥವಾ ಚಿಗುರು, ಆ ಬ್ರ್ಯಾಂಚ್ನಿಂದ ನಮಗೆ ಏನು ಸಿಗ್ತದೆ ಅಂತ ಹೇಳಿದ್ರೆ ಸೌಂದರ್ಯ. ನಾವು ಸೌಂದರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ಆತನು ಸೌಂದರ್ಯ ಕಳ್ಕೊಂಡ. ಅಥವಾ ಅದೇ ಯೆಶಾಯನ ಮಾತಿನಲ್ಲಿ ಹೇಳಬೇಕಾದರೆ ಈ ರೀತಿಯಾಗಿ ಇದೆ. ಅದೇನಂತ ಹೇಳಿದ್ರೆ 52ನೇ ಅಧ್ಯಾಯ ಯೆಶಾಯನ ಗ್ರಂಥ 14ನೇ ವಚನ. ಐಸಾಯ 52:14, ಆತನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಆತನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಯಿತು. ನಾವು ನಾನು ಸೌಂದರ್ಯ ಉಳ್ಳ ವ್ಯಕ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಆತನು ವಿಕಾರವಾದ. ಓ ಆಶ್ಚರ್ಯ! ಯೆಹೋವನ ಬೆಳೆಯಿಂದ, ಯೆಹೋವನ ಚಿಗುರಿನಿಂದ, ಯೆಹೋವನ ಅಂಕುರದಿಂದ ಮೊದಲನೇ ಆಶೀರ್ವಾದ ಸೌಂದರ್ಯ, ಎರಡನೇದು ಮಹಿಮೆ. 2ನೇ ಆಶೀರ್ವಾದ ಕ್ರಿಸ್ತನಿಂದ ನಮಗೆ ದೊರಕುವಂಥದ್ದು ಏನಂದರೆ ಮಹಿಮೆ ಅಂದರೆ ಏನು? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ರೋಮ 3:23. ಕಳ್ಕೊಂಡಂಥ ಮಹಿಮೆಯನ್ನು ಹಿಂದಿರುಗಿ ಕೊಡುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಪಾಪವನ್ನರಿಯದ ಆತನು ಪಾಪ ಸ್ವರೂಪಿಯಾಗಿ. ನೋಡೋಣ, ವಾಕ್ಯ ಈ ರೀತಿಯಾಗಿದೆ. 2ನೇ ಕೊರಿಂಥ 5ನೇ ಅಧ್ಯಾಯ ಅದರಲ್ಲಿ ಇದ್ದ ಹಾಗೆ ನಾನು ಓದ ಬಯಸ್ತೇನೆ. ಪೌಲನು ಭಾಳ ಸ್ಪಷ್ಟವಾಗಿ ನಮ್ಮ ಕರ್ತನ ಬಗ್ಗೆ ಹೇಳಿದ ಮಾತನ್ನು ಕೇಳಿಸ್ಕೊಳ್ರಿ. 5ನೇ ಅಧ್ಯಾಯ 2ನೇ ಕೊರಿಂಥ ಮತ್ತು 21ನೇ ವಚನ ಈ ರೀತಿಯಾಗಿದೆ. ನಾವು ಆತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕವರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಆಶ್ಚರ್ಯ ಹೌದು. ಕ್ರಿಸ್ತನ ಮುಖಾಂತರವಾಗಿ ಮೊದಲನೇ ಆಶೀರ್ವಾದ ಸೌಂದರ್ಯ, 2ನೇ ಆಶೀರ್ವಾದ ಮಹಿಮೆ ಮತ್ತು 3ನೇದು
ಉನ್ನತಿ, ಉನ್ನತಿ, ಪ್ರಮೋಷನ್, ಎಕ್ಸಾಲ್ಟೇಷನ್. ನಾವು ಉನ್ನತರಾಗಬೇಕಂತ ಹೇಳ್ಬಿಟ್ಟು ಆತನು ತನ್ನನ್ನು ತಗ್ಗಿಸಿಕೊಂಡನು. ಫಿಲಿಪ್ಪಿ 2ನೇ ಅಧ್ಯಾಯ ಪ್ರಕಾರ. ಆಶ್ಚರ್ಯ. ಮತ್ತು ಉನ್ನತಿ ಅಷ್ಟೇ ಅಲ್ಲ, ಭೂಷಣವೂ ಲಭಿಸುವುದು. ಹೌದು, ನಾವು ಎಲ್ಲವನ್ನೂ ಪಾಪದಿಂದ ಕಳ್ಕೊಂಡಿದ್ವಿ. ದೇವರ ಯೋಜನೆ ನಾವು ಜಗದುತ್ಪತ್ತಿಗೆ ಮುಂಚಿತವಾಗಿ ನಾವು ಹೇಗಿರಬೇಕಂಥೇಳಿ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ, ಅದನ್ನು ಕೂಡ ನಾನು ಓದಬೇಕು. ಯಾಕಂದರೆ ಅದು ನನ್ನ ಭಾಳ ಇಷ್ಟವಾದಂಥ ಒಂದು ವಾಕ್ಯ ಭಾಗ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದು ಈ ರೀತಿಯಾಗಿದೆ. ಅದೇನೆಂದರೆ 4ನೇ ವಚನ, ಎಫೆಸ 1:4 ಈ ರೀತಿಯಾಗಿದೆ: ನಾವು ಪ್ರೀತಿಯಲ್ಲಿ ನಡೆದು, ಮೊದಲನೇದು, ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, 2ನೇದು, ದೋಷವಿಲ್ಲದವರು, 3ನೇದು, ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ದೇವರು ಆರಿಸಿಕೊಂಡಿದ್ದಾರೆ. ಆದ ಕಾರಣ ಅದೇ ಕ್ರಿಸ್ತನು ನಮಗೆ ಸೌಂದರ್ಯ, ಮಹಿಮೆ, ಉನ್ನತಿ, ಭೂಷಣ ಇವುಗಳನ್ನು ಒದಗಿಸುವ ಆತನಾಗಿದ್ದಾನೆ. ಅಷ್ಟೇ ಅಲ್ಲ, 5ನೇ ಆಶೀರ್ವಾದ, ಕ್ರಿಸ್ತನಿಂದ ನಮಗೆ ದೊರಕುವಂಥ 5ನೇ ಆಶೀರ್ವಾದ, ಅಥವಾ ಬೆಳೆಯಿಂದ ದೊರಕುವಂಥ 5ನೇ ಆಶೀರ್ವಾದ, ಬುಡದಿಂದ, ಚಿಗುರಿನಿಂದ ಸಿಗುವಂಥ 5ನೇ ಆಶೀರ್ವಾದ ಏನಂತ ಹೇಳಿದರೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು. ವಾವ್! ಯೆಶಾಯನು ಜೀವಬಾಧ್ಯರ ಪಟ್ಟಿಯಲ್ಲಿ ಬಗ್ಗೆ ಬರಿತಾ ಇದ್ದಾನೆ. 5ನೇ ಆಶೀರ್ವಾದ, 3ನೇ ವಚನ, 4ನೇ ಅಧ್ಯಾಯ 3ನೇ ವಚನ. ಈ ಜೀವಬಾಧ್ಯರ ಪಟ್ಟಿ ಬಗ್ಗೆ ಒಂದು ಮಾತು ನಾನು ಹೇಳಬೇಕಾಗ್ತದೆ. ಭಾಳ ಇಂಪಾರ್ಟೆಂಟ್ ಇದು, ಭಾಳ ಪ್ರಾಮುಖ್ಯ ಇದು. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತನ್ನು ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದರೆ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ತನ್ನ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಬಿಟ್ಟು, ಆನಂತರ 3ನೇ ಅಧ್ಯಾಯ 5ನೇ ವಚನದಲ್ಲಿ ಜಯಶಾಲಿಗೆ, ಪ್ರಕಟಣೆ ರೆವಲೇಷನ್ 3:5, ಜಯಶಾಲಿಗೆ ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ದೇವದೂತರ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಜೀವಬಾಧ್ಯರ ಪುಸ್ತಕದಿಂದ, ಪಟ್ಟಿಯಿಂದ ಅಳಿಸಿಬಿಡುವಂಥ ಹಕ್ಕು ಯೇಸು ಕರ್ತನಿಗೆ ಮಾತ್ರ ಉಂಟು. ಆದ ಕಾರಣ ಆತನ ಕರುಣೆ, ಆತನ ದಯೆಯಿಂದ ನಮ್ಮ ಹೆಸರುಗಳು ಅದರಲ್ಲಿ ಬರೆದಿದೆ. ಅದು ಕೂಡ ಒಂದು ಆಶೀರ್ವಾದವೇ, ಅದು ಕೂಡ ಆಶೀರ್ವಾದವೇ. ಕ್ರಿಸ್ತನ ಮುಖಾಂತರವಾಗಿ ಮುಂದುವರಿಸೋಣ. ಮತ್ತು ಹಾಗೆ ನಾವು ನೋಡುವಾಗ 3ನೇ ವಚನದ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿ 6ನೇ ಆಶೀರ್ವಾದ, ಆ ಬೆಳೆ ಅಥವಾ ಅಂಕುರ ಅಥವಾ ಚಿಗುರಿನಿಂದ ಅಥವಾ ಕ್ರಿಸ್ತನಿಂದ ನಮಗೆ ಉಂಟಾಗ್ತದೆ. ಅದೇನಂತ ಹೇಳಿದರೆ, ದೇವರ ಜನರೆನಿಸಿಕೊಳ್ಳುವರು. ವಾವ್! ದೇವರ ಜನರೆನಿಸಿಕೊಳ್ತೇವಂತೆ. ಇದು ಕೂಡ ಕ್ರಿಸ್ತನ ಮುಖಾಂತರವೇ ನಮಗೆ ಆಯಿತು. ಈ ಬಗ್ಗೆ ಯೋಹಾನ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಮೊದಲನೇ ಅಂದರೆ ಯೋಹಾನ 1:12, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂಥವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹೌದು, ಅದು ಕ್ರಿಸ್ತನ ಮುಖಾಂತರ ನಮಗೆ ದೇವರ ಜನರೆನಿಸಿಕೊಳ್ಳುವರು. ಹಾಗೆ ಮುಂದೆ ನಾವು ಓದುವಾಗ ಇನ್ನೊಂದು ಆಶೀರ್ವಾದ ಕ್ರಿಸ್ತನ ಮುಖಾಂತರವಾಗಿ, ಅದೇನಂತ ಹೇಳಿದರೆ, ಆತನು ಕಲ್ಮಶವನ್ನು
ತನ್ನ ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಯಿಸುವ ಆತ್ಮದಿಂದಲೂ ಚೀಯೋನಿನ ಸ್ತ್ರೀಯರು ಮಾತ್ರವಲ್ಲ, ಚೀಯೋನಿನ ನಮ್ಮನ್ನು ಕೂಡ, ಆ ಸ್ತ್ರೀಯರ ಮುಖಾಂತರವಾಗಿ ಬಂದಂಥ ನಮ್ಮನ್ನು ಕೂಡ, ಅಥವಾ ಆ ಸ್ತ್ರೀಯರು ಅಬ್ರಹಾಮನ ಸಂತತಿಯವರು, ಆದರೆ ಕ್ರಿಸ್ತನ ಮುಖಾಂತರ ನಾವು ಅಬ್ರಹಾಮನ ಸಂತತಿಯವರಾದ ಕಾರಣ ನಾವು ಕೂಡ ಚೀಯೋನಿನವರೇ ಆದ ಕಾರಣ ನಮ್ಮ ಕಲ್ಮಶವನ್ನು ಆತನು ತೆಗೆದು ಹಾಕ್ತಾನೆ. 7ನೇ ಆಶೀರ್ವಾದ ಕ್ರಿಸ್ತನ ಮುಖಾಂತರವಾಗಿ. ಹೌದು, ಮತ್ತು ಮುಂದೆ ನಾವು ನೋಡುವುದಾದರೆ ಏನಂತ ಬರೆದಿದೆ, ರಕ್ತವನ್ನು ತೊಳೆದು ಬಿಟ್ಟ ಮೇಲೆ ಅಂತ ಬರೆದಿದೆ. ರಕ್ತವನ್ನು ಕೂಡ ಆತನು ಶುದ್ಧೀಕರಿಸ್ತಾನಂತೆ. ಅದು ಆಶೀರ್ವಾದ. ಮತ್ತು 8ನೇ ಆಶೀರ್ವಾದ. ಮತ್ತು ಹಾಗೆ ಮುಂದೆ ವರಿಸೋದಾದರೆ ನಾವು ಇನ್ನೊಂದನ್ನು ನೋಡ್ತೇವೆ. ಅದೇನೆಂದರೆ 5ನೇ ವಚನ, ಯೆಶಾಯನ ಗ್ರಂಥ 4:5 ಇರುವಂಥದ್ದು. ಅದೇನಂತ ಹೇಳಿದ್ರೆ, ಧೂಮಮೇಘವನ್ನು ಮತ್ತು ಅಗ್ನಿ ಪ್ರಕಾಶವನ್ನು ನಮಗೆ ಉಂಟು ಮಾಡುವನಂತೆ. ಹೌದು, ಧೂಮ ಮೇಘ ಅದು ಕ್ರಿಸ್ತನ ಮುಖಾಂತರ ಆಶೀರ್ವಾದ. ಹಗಲಲ್ಲಿ ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶ, ಅದನ್ನು ಕೂಡ ಆತನು ನಮಗೆ ಒದಗಿಸುವ ಆತನಾಗಿದ್ದಾನ್ರಿ. ಹೌದು, ಈ ಪ್ರಭಾವ ಹೇಗಿರ್ತದಂದರೆ, ಈ ಪ್ರಭಾವದ ಮೇಲೆಲ್ಲ ಅದು ಇರುತ್ತದೆ. ಕೊನೆಯದಾಗಿ ಆ 11ನೇ ಆಶೀರ್ವಾದ ಕ್ರಿಸ್ತನ ಮುಖಾಂತರ ನಮಗೆ ಲಭ್ಯ. ಅದು ಏನಂತ ಹೇಳಿದರೆ 6ನೇ ವಚನದಲ್ಲಿ ಇದೆ, ದೊಡ್ಡ ಮಳೆಗಳಲ್ಲಿ ಆಶ್ರಯವನ್ನು ಕೊಡುವ ಮಂಟಪ. ಹೌದು, ಯೆಶಾಯನ ಗ್ರಂಥ 4ನೇ ಅಧ್ಯಾಯದಲ್ಲಿ 11 ಆಶೀರ್ವಾದಗಳು, ಕ್ರಿಸ್ತನ ಆಶೀರ್ವಾದ ನಾವು ನೋಡಿಕೊಳ್ಳುವಂತೆ ನಮಗೆ ಲಭ್ಯವಾಗುವಂತೆ ದೇವರು ಮಾಡಿದ್ದಾನೆ. ಅದಕ್ಕಾಗಿ ದೇವ್ರ ಸ್ತೋತ್ರ. 4ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.